ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ಮಂತ್ಸ್ ಆದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ನನ್ನ ಲೈಫ್ನ ತುಂಬ ಬಿಗ್ಗೆಸ್ಟ್ ಸ್ಟೆಪ್ಗೋಸ್ಕರ ನಾನು ಕೆಲಸ ಮಾಡ್ತಿದ್ದೆ. ಅದೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ನಾನು ನನ್ನ ಸ್ವಂತ ಶ್ರಮದಿಂದ ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಂಡಿದ್ದೀನಿ. ಅದಕ್ಕೆ ಅಮೌಂಟ್ ಎಷ್ಟಾಯಿತು, ಯಾವ ಏರಿಯಾದಲ್ಲಿದೆ, ಸುತ್ತಮುತ್ತ ಯಾವ್ಯಾವ ಅಮ್ಯುನಿಟೀಸ್ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ನಾನು ಸೈಟ್ ತೊಗೊಂಡು 1 ಇಯರ್ ಆಯಿತು ಎಕ್ಸಾಕ್ಟ್ಲಿ. ಸೊ ಅಂದರೆ ಸೆಪ್ಟೆಂಬರ್ 2023 ನಾನು ಈ ಸೈಟ್ ತೊಗೊಂಡಿದ್ದು. ಆ್ಯಕ್ಚುಲಿ ಇದು ಬೆಂಗಳೂರು ನಾರ್ತಲ್ಲಿ ದಾಸನಪುರ ಅಂತ ದಾಸನಪುರ ಗ್ರಾಮದಲ್ಲಿ ತೊಗೊಂಡಿರೋದು. ಸೈಟ್ನ ವ್ಯಾಲ್ಯೂ ಬಂದು ಆ್ಯಕ್ಚುಲಿ ನಾನು ತೊಗೊಂಡಾಗ ವಿತ್ ರಿಜಿಸ್ಟ್ರೇಷನ್ನು 23 ಲ್ಯಾಕ್ಸ್ ಆಗಿತ್ತು. ಸೊ ಈಗ ಆಲ್ಮೋಸ್ಟ್ 26-27 ಲ್ಯಾಕ್ಸ್ ಎಲ್ಲ ಹೇಳ್ತಿದ್ದಾರೆ. ಏಕೆಂದರೆ ಬೆಂಗಳೂರಲ್ಲಿ ಆ್ಯಕ್ಚುಲಿ ಸೆಕೆಂಡ್ ಏರ್ಪೋರ್ಟ್ ಆಗಬೇಕು ಅಂತ ಈಗಾಗಲೇ ಕರ್ನಾಟಕ ಗೌರ್ಮೆಂಟ್ ಅವರು ನೆಲಮಂಗಲ ಕುಣಿಗಲ್ ಹೈವೇಯಲ್ಲಿ ಜಾಗ ಲೊಕೇಟ್ ಮಾಡಿದ್ದಾರೆ. ಸೊ ಅದೇನಾದರೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದರೆ ಇಲ್ಲಿ ಸೈಟ್ ಎಲ್ಲ ಕೇಳಂಗಿರಲ್ಲ. ಸೊ ನೀವೇನಾದರೂ ಈ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆಸಕ್ತಿ ಇದ್ದರೆ ಕೆಳಗಡೆ ಒಂದು ನಂಬರ್ ಹಾಕ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಸೈಟ್ ಎಲ್ಲ ಈ ಕಡೆ ಒಳ್ಳೆ ಚೀಪ್ ರೇಟ್ಸ್ಗೆ ತೋರಿಸ್ಕೊಡ್ತಾರೆ. ಸೈಟಿನ ಲೊಕೇಶನ್ ಹೇಳಬೇಕು ಅಂದರೆ ಇದು ನೋಡಿ, ಬೆಂಗಳೂರು ತುಮಕೂರು ಹೈವೇ ಗೆ ಒಂದು ಅರ್ಶಿನಕುಂಟೆ ಅಂತ ಗ್ರಾಮ ಇದೆ. ನೋಡ್ಬೋದು BMTC ಬಸ್ಸಸ್ ಎಲ್ಲ ಓಡಾಡುತ್ತೆ. ಇದೇ ನೋಡಿ ಸ್ನೇಹಿತರೆ, ನಮ್ಮ ಸೈಟ್ಗೆ ಮೇಯ್ನ್ ಎಂಟ್ರೆನ್ಸ್ ರೋಡು. ಈ ರೋಡಿಂದ ಒಳಗೆ ಹೋಗ್ಬೇಕು. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅರ್ಶಿನಕುಂಟೆ. ಸೊ ಇದೇ ಎಂಟ್ರೆನ್ಸ್ ರೋಡು. ಈ ತುಮಕೂರು ಬೆಂಗಳೂರು ಹೈವೇ ಇದ್ದೇನೆ, ಇಲ್ಲಿಂದ 1.5 ಕಿಲೋಮೀಟರ್ಸ್ ಒಳಗಡೆ ಹೋಗಬೇಕು. ಸೊ ಆಗ ನಮ್ಮ ಸೈಟ್ನ ಎಕ್ಸಾಕ್ಟ್ ಲೊಕೇಶನ್ ಸಿಗುತ್ತೆ. ನೋಡ್ಬೋದು, ನಿಮಗೆ ಯಾವುದೇ ಅಮ್ಯುನಿಟೀಸ್ ಆಗಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗುತ್ತೆ. ಆ ಥರ ಲೊಕೇಶನಲ್ಲಿ ನಾವು ತೊಗೊಂಡಿರೋದು. ಇಲ್ಲಿ ಆಲ್ರೆಡಿ 60 ಫೀಟ್ ರೋಡ್ ಆಗಿದೆ. ಸೊ ಬಿಲ್ಡಿಂಗಿಗೆ ದೃಷ್ಟಿಗೊಂಬಿಯಾಗಿ ಯಾವ ಥರ ಫೋಟೋ ಹಾಕಿದ್ದಾರೆ ನೋಡಿ. ಎಂಟ್ರೆನ್ಸಲ್ಲಿ ತುಂಬ ಸ್ಪೇಷಿಯಸ್ ರೋಡ್ ಇದೆ. ನಮ್ಮ ಸೈಟ್ ನಿಯರ್ ಬೈ ಒಂದು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಇದೇ ಸ್ನೇಹಿತರೆ ನಮ್ಮ ಲೇಔಟ್ನ ಎಂಟ್ರೆನ್ಸು. ಇಲ್ಲಿ ನೋಡಿ ಎಷ್ಟು ಮನೆಗಳು ಕನ್ಸ್ಟ್ರಕ್ಷನ್ ಆಗಿದೆ. ನೋಡಿ ಸ್ನೇಹಿತರೆ, ಆಲ್ಮೋಸ್ಟ್ 40 ಫೀಟ್ ರೋಡ್ ಆಗಿದೆ ನಮ್ಮ ಸೈಟ್ ಲೇಔಟ್ ಎಂಟ್ರೆನ್ಸ್. ಸೊ ಫೈನಲಿ ನೀವು ನಮ್ಮ ಸೈಟ್ನ ನೋಡ್ತಾ ಇದ್ದೀರಾ. ಇದೇ ನಮ್ಮ ಸೈಟು. ಆ್ಯಕ್ಚುಲಿ ತುಂಬ ಹುಲ್ಲು ಬೆಳ್ಕೊಂಬಿಟ್ಟಿದೆ. ಮಳೆಗಾಲ ಆದ್ರಿಂದ ಕ್ಲೀನ್ ಮಾಡೋಕ್ಕೂ ಆಗಿಲ್ಲ. ಸೊ ಕ್ಲೀನ್ ಮಾಡಬೇಕು. ಸುತ್ತಲೂ ಕಾಂಪೌಂಡ್ ಹಾಕ್ಸ್ಕೊಂಡು ಸೇಫ್ಟಿಯಾಗಿ ಇಟ್ಕೊಂಡ್ರೆ ನಮಗೆ. ಇಲ್ಲಿ ನೋಡ್ಬೋದು ಎಷ್ಟೊಂದು ಮನೆಗಳಾಗಿದೆ. ಇದು ನೋಡಿ, ಮನೆ ರೆಂಟಲ್ ಇನ್ಕಮ್ಗೋಸ್ಕರ ಮನೆ ಕಟ್ಸಿದ್ದಾರೆ. ಇದು ಹೈದ್ರಾಬಾದ್ನ ಒಬ್ಬ ಡಾಕ್ಟ್ರು. ಇಲ್ಲಿ ನೋಡಿ, ಇದು ಒಂದು ಡುಪ್ಲೆಕ್ಸ್ ಮನೆ, ಅಲ್ಲೊಂದು ಡುಪ್ಲೆಕ್ಸ್ ಮನೆ ಎಲ್ಲ ತುಂಬ ಆಲ್ಮೋಸ್ಟ್ ಅವರ ಅನುಕೂಲಕ್ಕೆ ತಕ್ಕಂತೆ ಮನೆಗಳು ಕಟ್ಸ್ಕೊಂಡಿದ್ದಾರೆ. ಸೊ ದಿಸ್ ಇಸ್ ಇಟ್ ಗೈಸ್. ಆ್ಯಕ್ಚುಲಿ ನಾನು ಸೈಟ್ ತೊಗೊಂಡು ಇವತ್ತಿಗೆ ಕರೆಕ್ಟಾಗಿ 1 ಇಯರ್ ಆಯಿತು. ಅಂದರೆ ಸೆಪ್ಟೆಂಬರ್ 2023 ನಾನು ಈ ಸೈಟ್ ತೊಗೊಂಡಿದ್ದು. ಸೊ ನಾನು ಸೈಟ್ ತೊಗೊಂಡಿದ್ದ ದಿನ ನಾನು ಮತ್ತು ನಾನು ಮದುವೆ ಆಗೋ ಹುಡುಗಿ ಒಂದು ವಿಡಿಯೋ ಮಾಡಿದ್ವಿ. ಆ ವಿಡಿಯೋ ನೋಡ್ಕೊಬನ್ನಿ. ಫ್ಲ್ಯಾಶ್ ಬ್ಯಾಕ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ, ನಾವು ಬೆಂಗಳೂರಲ್ಲಿನ ನೆಲಮಂಗಲದಲ್ಲಿ ಒಂದು ಸೈಟ್ ತೊಗೊಂಡಿದ್ದೀವಿ. ಅದಕ್ಕೆ ದಿವ್ಯಾ ಅವರು ಸಾಕ್ಷಿಯಾಗಿ ಸೈನ್ ಮಾಡಿದ್ದಾರೆ. ದಿವ್ಯಾ ಅವರು ಹೇಗೆ ಅನಿಸ್ತಿದೆ ನನ್ನ ಸೈಟ್ ತೊಗೊಂಡಿರೋದು? ನನಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ. ಆ್ಯಂಡ್ ಮೋರ್ ಓವರ್ ಈ ಸೈಟ್ ತೊಗೊಂಡಿದ್ದೆಲ್ಲ ನಿನ್ನೆ ಪಟ್ಟಿಲ್ಲ. ಐ ಆಮ್ ಸೊ ಪ್ರೌಡ್ ಆಫ್ ಯು ಫಸ್ಟ್ ಆಫ್ ಆಲ್. ಆ್ಯಂಡ್ ಈ ಒಂದು ವೈಬ್ ತುಂಬ ಸ್ಪೆಷಲ್ ಅನಿಸುತ್ತೆ. ಕಾಂಟ್ ಬಿ ಎಕ್ಸ್ಪ್ಲೇನ್. ಬಿಕಾಸ್ ನಾನು ನೀನು ಫಸ್ಟ್ ಟೈಮ್ ಲೈಕ್ ದಟ್ ಇಸ್ ಡಿಫ್ರೆಂಟ್. ಫ್ಯಾಮಿಲಿ ತೊಗೊಳೋದು ಡಿಫ್ರೆಂಟ್. ಬಟ್ ನಾನು ನೀನು ಮದುವೆಗಿಂತ ಮುಂಚೆನೇ we took that strong decision which make us to feel so happy. Thank you for everything. ನಾವೆಲ್ಲ ಒಂದು ಸೈಟ್ ತೊಗೊಂಡಿರೋದು ನಾವು ಲೈಕ್ ಅರ್ಶಿನಕುಂಟೆಯಲ್ಲಿ ಕೃಪಮಣಿ ಇದೆ, ಎಕ್ಸಾಕ್ಟಾಗಿ ತೊಗೊಂಡಿರೋದು. ಸೊ ರಿಗಾರ್ಡಿಂಗ್ ಆನ್ ದ್ಯಾಟ್ ನಾವು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ. ನಾವು ಸೈಟ್ ತೊಗೊಂಡಿರೋದು ನಿಮಗೆಲ್ಲ ಏನು ಅನಿಸಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಯವಿಟ್ಟು ಸೈಟ್ ತೊಗೊಳೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ದಿವ್ಯಾ ಅವ್ರ ಅಪ್ಪ ಆದ ಹನುಮಂತಯ್ಯ, ಅಂದರೆ ನಮ್ಮ ಮಾವ. ಅಪ್ಪ ತುಂಬ ಕಷ್ಟಪಟ್ಟು ಸೈಟ್ ಕೊಡ್ತಿದ್ದಾರೆ. ನನಗೇನು ರಿಯಲ್ ಎಸ್ಟೇಟ್ ಬಗ್ಗೆ ನಾಲೆಡ್ಜ್ ಇಲ್ಲ. ಅವರಪ್ಪ
ಪಾಪ ತುಂಬ ಕಷ್ಟಪಟ್ಟು ಎಲ್ಲ ಹುಡುಕಿ ಸೈಟ್ನ ಕಮ್ಮಿ ರೇಟಿಗೆ ಮಾಡಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವರು ಅಂತ. ಅದೇ ರೀತಿ ಆ್ಯಂಡ್ ಮೋರ್ ಓವರ್ ಈ ಸೈಟ್ ತೊಗೊಳಕ್ಕಿಂತ ಮುಂಚೆ ನಿನಗೆ ಆದ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡು, ವಿಚ್ ರಿಯಲಿ ಹೆಲ್ಪ್ಸ್ ಟು ಅದರ್ಸ್ ವೇರ್ ದೇ ವಾಂಟೆಡ್ ಟು ಪರ್ಚೇಸ್. ಇದೆಲ್ಲ ಸಪ್ರೇಟ್ ನಾನು ಎಕ್ಸ್ಪರ್ಟ್ ಆದಮೇಲೆ ಮಾಡ್ತೀನಿ, ಈಗಲೇ ಬೇಡ. ನನಗೆ ಗೊತ್ತಿಲ್ಲದೆ ಹಾಫ್ ನಾಲೆಡ್ಜ್ ಅವ್ರಿಗೆ ಹೇಳಿ. ಆ್ಯಂಡ್ ಮೋರ್ ಓವರ್ ನನ್ನ ಗಂಡನಾಗೋ ಬೇಕಾಗಿರೋನ್ಗೆ ಆಲ್ಮೋಸ್ಟ್ ಏನು ನಾಲೆಡ್ಜು, ಸೈಟ್ ನಾಲೆಜ್ ಇಲ್ಲ, ನಮ್ಮ ಅಪ್ಪನೇ ಕೊಟ್ಟಿರೋದು. ಅಪ್ಪ ಮಗಳು ತುಂಬ ಟ್ರೈ ಮಾಡಿದ್ರು, ಇಬ್ರು ಜಂಟಿ ಖಾತೆ ಮಾಡ್ಸೋಣ ನಂದು ಇವಳ ಹೆಸರಿಗೆ ಅಂತ. ಫೈನಲಿ ಅವ್ನು ಒಪ್ಕೊಂಡಿಲ್ಲ. ನಂಗೆ ಬೇಜಾರಾಯ್ತಾಯ್ತಾ, ಇದೊಂದು ವಿಷಯದಲ್ಲಿ ನಂಗೆ ತುಂಬ ಬೇಜಾರಾಯ್ತು. ನನ್ನ ಹೆಸರು ಅದು ಮಾಡಿಲ್ಲ ಅವನು, ಬಿಕಾಸ್ ಆಫ್ ಸಮ್ ರೀಸನ್ಸ್ ಅವಳ ಹೆಸರು ಮಾಡ್ಸೋಕ್ಕಾಗಿಲ್ಲ. ನನ್ನ ಹೆಸರು ಬಟ್ ಮಾಡಿಸ್ಕೊಂಡಿದ್ದೀನಿ. ವಿಲ್ಲಿಂಗ್ ನನ್ನ ಹೆಸರೇ ಮಾಡ್ಸೋಕ್ಕೆ ಏನೋ ವಯಸ್ಸಿತ ಇಂಪ್ರೂವ್ ಮಾಡ್ತೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಜೋಡಿ ಮೇಲೆ ಯಾವಾಗಲೂ ಹೀಗೆ ಇರಲಿ.